ಜೀವನ ಸಾಗ್ತಾ ಇರುತ್ತೆ, ಆದರೆ ಕೆಲವರ ಜೀವನದ ಅಂತ್ಯ ಮಾತ್ರ ತುಂಬಾ ಭಯಂಕರವಾಗಿರುತ್ತೆ. ಇಂತಹ ಅಂತ್ಯ ನೋಡಿದಾಗ ಕೆಲವರಿಗೆ ಜೀವನದ ಮೇಲೆ ಇರುವ ಅಭಿಪ್ರಾಯಗಳು ಬದಲಾಗುತ್ತೆ. ಇಂಥವರ ಜೀವನದ ಅನುಭವವೇ ನಮಗೆ ಜೀವನ ಅಂದರೆ ಏನು ಅನ್ನೋದನ್ನ ಪಾಠ ಕಲಿಸುತ್ತೆ. ಹಣ, ಹೆಸರು, ಅಂತಸ್ತು, ಸಂಪಾದನೆ ಅಂತ ಸೈಕಲ್ ಹೊಡಿತ ಜೀವನ ಕಾಲದ ಜೊತೆ ಕಳೆದು ಹೋಗುತ್ತೆ. ಆಪಲ್ ಸಂಸ್ಥೆಯ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ತನ್ನ ಜೀವನದ ಅಂತ್ಯಕಾಲದಲ್ಲಿ ಹೇಳಿದ ಮಾತುಗಳು, ಬೀಯಿಂಗ್ ದಿ ರಿಚೆಸ್ಟ್ ಮ್ಯಾನ್ ಇನ್ ದಿ ಸಿಮಿಟ್ರಿ ಡಸಂಟ್ ಮ್ಯಾಟರ್ ಟು ಮೀ, ಗೋಯಿಂಗ್ ಟು ಬೆಡ್ ಅಟ್ ನೈಟ್ ಸೇಯಿಂಗ್ ವಿ ಹ್ಯಾವ್ ಡನ್ ಸಮಥಿಂಗ್ ವಂಡರ್ಫುಲ್, ದಟ್ಸ್ ವಾಟ್ ಮ್ಯಾಟರ್ ಟು ಮೀ. ಇದರ ಅರ್ಥ, ನಾವು ಪ್ರಪಂಚಕ್ಕೆ ಕಾಣುವ ಹಾಗೆ ಏನು ಮಾಡಿದ್ವಿ ಅನ್ನೋದಕ್ಕಿಂತ ನಾವು ನಮ್ಮ ಆಂತರಿಕ ಜೀವನಕ್ಕೆ ಏನು ಮಾಡಿಕೊಂಡಿದ್ವಿ ಅನ್ನೋದು ಮುಖ್ಯ. ಸ್ನೇಹಿತರೆ, ಹಾಗೆ ನೋಡಿದ್ರೆ ನಮ್ಮ ದೇಶದ ಇಂಡಿಯನ್ ವಾರೆನ್ ಬಫೆಟ್ ಅಂತಾನೆ ಪ್ರಖ್ಯಾತಿ ಪಡೆದಿರುವ ರಾಕೇಶ್ ಜುಂಜುನ್ವಾಲಾ ಇತ್ತೀಚೆಗೆ ತನ್ನ 60ನೇ ವಯಸ್ಸಿಗೆ ದೇಹತ್ಯಾಗ ಮಾಡಿದ್ದಾರೆ. ಅದು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಚಿಕಿತ್ಸೆಯನ್ನು ಪಡೆಯುತ್ತಾ, ಪ್ರತಿದಿನ 10 ಮಾತ್ರೆಗಳನ್ನ ನುಂಗುತ್ತಾ, ವಾರಕ್ಕೊಮ್ಮೆ ಡಯಾಲಿಸಿಸ್ ಮಾಡಿಸುತ್ತಾ, ತಿಂಗಳಿಗೊಮ್ಮೆ ಕಿಡ್ನಿ ಪರೀಕ್ಷೆ ಮಾಡಿಸುತ್ತಾ ಅತ್ಯಂತ ಕರಾಳ ಜೀವನವನ್ನು ಸಾಗಿಸಬೇಕಾಯಿತು. ಕೊನೆಗಾಲದಲ್ಲಿ 2 ಕಾಲುಗಳು ತನ್ನ ಸ್ವಾಧೀನವನ್ನು ಕಳೆದುಕೊಂಡಿದ್ವು. ಬೆಳಗಿನ ಜಾವ ಕಾಲ ಕೃತ್ಯವನ್ನು ತೀರಿಸಿಕೊಳ್ಳುವುದು ಒಂದು ನರಕ ಸದೃಶವಾದ ಸಮಯ. ಏನೇ ತಿನ್ನಬೇಕಾದ್ರೂ ಲೆಕ್ಕ ಹಾಕಿ ತಿನ್ನಬೇಕಾದ ಪರಿಸ್ಥಿತಿ. ಇಷ್ಟು ಅನಾರೋಗ್ಯದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಒಂದು ವಿಮಾನಯಾನ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಹೀಗೆ ಸಾವಿರಾರು ಕೋಟಿ ಆಸ್ತಿ ಇದ್ರೂ ಕೂಡ, 10 ಕಂಪನಿಗಳು ಮಾಲೀಕರಾದ್ರೂ ಕೂಡ ರಾಕೇಶ್ ಜುಂಜುನ್ವಾಲಾ ಅವರ ಜೀವನ ಸಕ್ಸಸ್ ಸ್ಟೋರಿ ಅಲ್ಲ, ಅವರದೊಂದು ಫೇಲ್ಯೂರ್ ಸ್ಟೋರಿ. ಈ ಅಭಿಪ್ರಾಯ ನಮ್ಮದಲ್ಲ, ಸ್ವತಃ ರಾಕೇಶ್ ಜುಂಜುನ್ವಾಲಾ ಅವರೇ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯನ್ ವಾರೆನ್ ಬಫೆಟ್, ಷೇರು ಮಾರುಕಟ್ಟೆಯ ದಿಗ್ಗಜರಾದ ರಾಕೇಶ್ ಜುಂಜುನ್ವಾಲಾ ಅವರ ಜೀವನದ ಕೆಲವು ರೋಚಕ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಕೇಶ್ ಜುಂಜುನ್ವಾಲಾ ಅವರ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸ್ನೇಹಿತರೆ, ಸುಮಾರು 5 ವರ್ಷಗಳ ಹಿಂದೆ ಅನಿಸುತ್ತೆ, ಒಂದು ಅವಾರ್ಡ್ ಫಂಕ್ಷನ್ ನಲ್ಲಿ ರಾಕೇಶ್ ಜುಂಜುನ್ವಾಲಾ ಅವರನ್ನ ನೀವು ಯುವಜನತೆಗೆ ಏನು ಸಂದೇಶ ಕೊಡಲು ಬಯಸುತ್ತೀರಿ ಅಂತ ಕೇಳಿದಾಗ ಒಂದು ಮಹೋನ್ನತವಾದ ಜೀವನದ ಪರಮಾರ್ಥವನ್ನು ಹೇಳಿದ್ರು. ರಾಕೇಶ್ ಜುಂಜುನ್ವಾಲಾ ಅವರು ಮಾತನಾಡುತ್ತಾ, ಸ್ನೇಹಿತರೆ, ನನ್ನದು ಸಕ್ಸಸ್ ಸ್ಟೋರಿ ಅಂತ ನೀವೆಲ್ಲ ತಿಳಿದಿದ್ದೀರಾ, ಆದರೆ ನನ್ನದು ಸಕ್ಸಸ್ ಸ್ಟೋರಿ ಅಲ್ಲ, ನನ್ನದು ಫೇಲ್ಯೂರ್ ಸ್ಟೋರಿ. ಇದು ನನಗೆ ತಿಳಿಯಲು 55 ವರ್ಷಗಳು ಬೇಕಾಯಿತು. ಅದೇ ನಾನು ಸಕ್ಸಸ್ ಆಗೋದಕ್ಕೆ 25 ವರ್ಷ ಸಾಕಾಗಿತ್ತು. ಆಗ ನಮ್ಮ ದೇಶದಲ್ಲಿ ದೊಡ್ಡ ಸ್ಟಾರ್ ನಟರಾದ ಅಮಿತಾಬ್ ಬಚ್ಚನ್ ಎಷ್ಟು ಸಂಪಾದನೆ ಮಾಡ್ತಿದ್ರು, ನಾನು ಆ ಮೊತ್ತವನ್ನು ಕೇವಲ 1 ತಿಂಗಳಲ್ಲಿ ಸಂಪಾದನೆ ಮಾಡ್ತಿದ್ದೆ. ಆಗಲೇ ನಾನು ಷೇರು ಮಾರುಕಟ್ಟೆಯಲ್ಲಿ ಕಿಂಗ್. ನಾನು ಸ್ಟಾಕ್ ಮಾಡಿದ್ರೆ ಬಂಗಾರವಾಗ್ತಿತ್ತು. ನಾನು ಸ್ಟಾಕ್ ಖರೀದಿ ಮಾಡ್ತೀನಿ ಅಂತ ಗೊತ್ತಾದ್ರೆ ಷೇರು ಮಾರುಕಟ್ಟೆಯಲ್ಲಿ ಒಂದು ಸಂಚಲನ ಪ್ರಾರಂಭವಾಗ್ತಿತ್ತು. ಆಗ ನನ್ನ ಜೀವನ ಓಡುವ ಚಿರತೆ ಅಂತಿತ್ತು. ಆದರೆ ಈಗ ನಾನು ನಿಂತ ನೀರಾಗಿದ್ದೇನೆ. ನಿಧಾನವಾಗಿ ನನ್ನ ದೇಹ ಕ್ಷೀಣಿಸುತ್ತಾ ಹೋಗ್ತಿದೆ. ಕಾರಣ, ಒಂದು ಕೆರೆಯಲ್ಲಿ ಮೀನು ಹಿಡಿಯುವತನು ದಿನಕ್ಕೆ 10 ರಿಂದ 15 ಮೀನು ಹಿಡಿತಾನೆ. ಹಸಿವಾದ್ರೆ ಅಲ್ಲೇ ದಡದಲ್ಲಿ ಕೂತು ಊಟ ಮಾಡ್ತಾನೆ. ಆ ಕೆರೆಯ ನೀರನ್ನೇ ಕುಡಿತಾನೆ. ಸಾಯಂಕಾಲ ಹಿಡಿದ ಮೀನೆಲ್ಲ ಮಾರಾಟ ಮಾಡಿ ಮನೆಗೆ ಹೋಗಿ ನೆಮ್ಮದಿಯಾಗಿ ತನ್ನ ಸಂಸಾರದ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಆ ಮೀನುಗಾರನಿಗಿರುವ ಸಂತೋಷ, ನೆಮ್ಮದಿ, ಮಾನಸಿಕ ಪ್ರಶಾಂತತೆ ನನಗಿಲ್ಲ. ಈಗ ನನ್ನ ಮಕ್ಕಳ ಜೀವನವನ್ನು ನೋಡುವ ಸಮಯವು ನನಗಿಲ್ಲ. ಪ್ರತಿದಿನ ಸ್ಟಾಕ್ ಮಾರ್ಕೆಟ್ನ ಒತ್ತಡ ತಡೆಯಲು ಪ್ರತಿ 15 ನಿಮಿಷಕ್ಕೊಮ್ಮೆ ಸ್ಮೋಕ್ ಮಾಡ್ತಿದ್ದೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಒಂದು ಪೆಗ್ ಹಾಕ್ತಿದ್ದೆ. ಇದರ ಮಧ್ಯೆ ನಾನು ಏನ್ ತಿಂತಿದ್ದೆ, ಎಷ್ಟು ತಿಂತಿದ್ದೆ ಅನ್ನೋದೇ ಮೈ ಮೇಲೆ ಪ್ರಜ್ಞೆ ಇರ್ತಾರಲ್ಲ. ನನಗೆ ತಿನ್ನೋದಂದ್ರೆ ತುಂಬಾನೇ ಇಷ್ಟ. ಆದರೆ ನನ್ನ ಜೀವನ ಸ್ಟಾಕ್, ಫುಡ್, ಲಿಕ್ಕರ್, ಸ್ಮೋಕ್ ಇಷ್ಟೇ ಆಗಿ ಹೋಗಿತ್ತು. ನಾನು 25 ವರ್ಷಕ್ಕೆ 25,000 ಕೋಟಿ ಸಂಪಾದನೆ ಮಾಡಿದ್ದೆ. ನನ್ನ 36 ರಿಂದ 40ನೇ ವಯಸ್ಸಿಗಾಗಲೇ 40,000 ಕೋಟಿ ಸಂಪಾದಿಸಿದ್ದೆ. ನಾನು ಪ್ರತಿದಿನ ದುಡ್ಡಿನ ಹಿಂದೆ ಓಡ್ತಿದ್ದೆ. ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆದ್ರೂ ಕೂಡ ನನಗೆ ಯಾವಾಗಲೂ ನಾಳೆಯದ್ದೇ ಚಿಂತೆ. ಮತ್ತೆ ಬೆಳಗಿನ ಜಾವ ಸ್ಟಾಕ್ ಮಾರ್ಕೆಟ್ ಪ್ರಾರಂಭವಾದಾಗಿನಿಂದ ಮತ್ತೆ ಅದೇ ಜೀವನ. ಸ್ಟಾಕ್, ಫುಡ್, ಲಿಕ್ಕರ್, ಸ್ಮೋಕ್. ನಾನು ಮಾಡಿದ ತಪ್ಪುಗಳಿಗೆ ನನ್ನ ಹೆಂಡತಿ ಕಷ್ಟಗಳನ್ನ ಅನುಭವಿಸಬೇಕಾಯಿತು. ನಾನು ಮದುವೆಯಾದ 17ನೇ ವರ್ಷಕ್ಕೆ ನನಗೆ ಮೊದಲ ಸಂತಾನವಾಯಿತು. ನಂತರ ಮತ್ತೆ 2 ಮಕ್ಕಳು ಹುಟ್ಟಿದ್ರು. ಆದರೆ ಅವರು ಶಾಲೆಗೆ ಹೋಗುವ ವಯಸ್ಸಿಗಾಗಲೇ ನನಗೆ ಅನಾರೋಗ್ಯದ ಸಮಸ್ಯೆ ತೀವ್ರವಾಗಿ ಕಾಡ್ತಾ ಇತ್ತು. BP ಶುಗರ್ ಅಧಿಕವಾಗಿತ್ತು, ಲಿವರ್ ಹಾಳಾಗಿತ್ತು. ವೈದ್ಯರು ಹೇಳಿದ್ರು ಕೂಡ ನಾನು ಕೇಳ್ತಾ ಇರಲಿಲ್ಲ. ಮೆಡಿಸಿನ್ ತಗೊಳ್ತಾ ಇದ್ದೀನಿ ಅಂತ ನಿರ್ಲಕ್ಷ್ಯ ಮಾಡ್ತಿದ್ದೆ. ಇದರ ಪರಿಣಾಮವಾಗಿ ನನಗೆ ಪಕ್ಷಪಾತ ಬಂತು. ನಾನು ನನ್ನ ಆಹಾರದ ಅಭ್ಯಾಸವನ್ನು ಬದಲಿಸಿಕೊಂಡೆ. ಆದರೆ ಅಷ್ಟೊತ್ತಿಗಾಗಲೇ ಕಾಲ ಮೀರಿ ಹೋಗಿತ್ತು. ಪ್ರತಿದಿನ ಹಾಸ್ಪಿಟ್ಲಿಗೆ ಹೋಗೋದು ನನಗೆ ನರಕದಂತೆ ಕಾಡ್ತಿತ್ತು. ನನಗೆ ಹಣದ ಮೇಲಿರುವ ಮೋಹ ಆರೋಗ್ಯದ ಮೇಲಿದ್ರೆ ಎಂದು ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅದಕ್ಕೆ ಹೇಳಿದ್ದು, ನನ್ನ ಸಕ್ಸಸ್ ಸ್ಟೋರಿ ಹಣದವರೆಗೆ ಮಾತ್ರ ಅಂತ, ಕೌಟುಂಬಿಕ ವಿಷಯದಲ್ಲ. ನಾನು ಹಾಸ್ಪಿಟ್ಲ್ನಲ್ಲಿ ಮಲಗಿದಾಗ ಒಮ್ಮೆ ನನ್ನ ತಂದೆ ಹೇಳಿದ್ರು, ನಿನ್ನ ಹತ್ತಿರ ಇಷ್ಟೆಲ್ಲ ಹಣ, ಆಸ್ತಿ, ಅಂತಸ್ತು ಇದೆ, ಆದರೆ ಅದರಿಂದಾಗಿ ಯಾರಿಗೂ ಪ್ರಯೋಜನವಿಲ್ಲ. ನಿನಗೆ ಬಿಟ್ರೆ
ನೀನು ಕಷ್ಟದಲ್ಲಿರುವವರಿಗೆ 1 ರೂಪಾಯಿ ಸಹಾಯ ಮಾಡೋದಿಲ್ಲ. ಯಾಕೆ ಇದೆಲ್ಲ ಅಂದ್ರು? ಆ ಮಾತುಗಳು ನನ್ನ ಮನಸ್ಸಿಗೆ ನಾಟಿತ್ತು. ಅದು ನಿಜ ಅನಿಸಿತ್ತು. ಆಗಲೇ ಸಮಾಜಕ್ಕೆ ಸಹಾಯ ಮಾಡಲು ಪ್ರಾರಂಭಿಸಿದೆ. ಹೀಗೆ ಹೇಳ್ತಾ ಹೋದ್ರೆ ನನ್ನ ಫೇಲ್ಯೂರ್ಗಳು ಲೆಕ್ಕವಿಲ್ಲದಷ್ಟಿದೆ. ನೀವಾದರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನಂತರ ಹಣದ ಮೇಲೆ ಮೋಹ ಇರಲಿ, ತಪ್ಪಿಲ್ಲ. ಮೊದಲ ಪ್ರಾಧಾನ್ಯತೆ ನಿಮ್ಮ ಕೌಟುಂಬಿಕ ಜೀವನಕ್ಕೆ ನೀಡಿ. ಎಷ್ಟೇ ಸಂಪಾದನೆ ಮಾಡಿದ್ರು ನಾಳೆ ನಾನು ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ನಾನು ತೆಗೆದುಕೊಂಡು ಹೋಗೋದು ಏನು ಗೊತ್ತಾ? 4 ಜನಕ್ಕೆ ಸಹಾಯ ಮಾಡಿದ್ರೆ ಅವರ ಆಶೀರ್ವಾದವನ್ನು ಮಾತ್ರ. ನಾವು ಮಾಡಿದ ಒಳ್ಳೆಯ ಕರ್ಮಗಳೇ ನಾವು ಹೋದ ಮೇಲೆ ನಮ್ಮನ್ನ ಶಾಶ್ವತವಾಗಿ ಇರಿಸುತ್ತೆ. ದುಡ್ಡನ್ನ ಮೇಲ್ಪಟ್ಟು ಒಂದು ಜೀವನವಿದೆ. ನಾನು ಹಿಂದೆ ತಿರುಗಿ ನೋಡಿದ್ರೆ ನನ್ನ ಜೀವನವೆಲ್ಲ ಒಂದು ಫುಲ್ ಬಾಟಲ್, 2 ಪ್ಯಾಕ್ ಸಿಗರೆಟ್, ಅವಸರಕ್ಕೆ ಮೇಲ್ಪಟ್ಟ ತಿಂಡಿ ನನ್ನ ಜೀವನವನ್ನ ಹಾಳು ಮಾಡಿದ್ದು ಮಾತ್ರ ಕನ್ಸುತ್ತೆ. ಸ್ನೇಹಿತರೆ, ಆ ಸಂದರ್ಭಕ್ಕೆ ಅದು ನನಗೆ ತಾತ್ಕಾಲಿಕ ಸಂತೋಷ ಕೊಡ್ತು, ಆದ್ರೆ ಅದು ಶಾಶ್ವತ ಅಲ್ಲ. ನಮ್ಮ ದೇಶದ ಪ್ರಧಾನಿಯನ್ನ ಭೇಟಿಯಾದ್ರೂ ಕೂಡ ಕೂತ ಕುರ್ಚಿಯಿಂದ ಎದ್ದು ನಮಸ್ಕರಿಸಲಾಗಲಿಲ್ಲ ಅಂತ ತನ್ನ ಮನದಾಳದ ಮಾತುಗಳು ರಾಕೇಶ್ ಜುಂಜುನ್ವಾಲಾ ಅವರು ಹೇಳಿಕೊಂಡ್ರು. ಈ ಮಾತುಗಳಿಗೆ ಕೇಳಿ ಎಲ್ಲರೂ ಆ ಅವಾರ್ಡ್ ಫಂಕ್ಷನ್ ಅಲ್ಲಿ ಆಶ್ಚರ್ಯವಾದ್ರು, ದುಃಖಿತರಾದ್ರು. ಆದ್ರೆ ಏನೇ ಆದ್ರೂ ಕೂಡ ರಾಕೇಶ್ ಜುಂಜುನ್ವಾಲಾ ಅವರದು ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕ ಕಥೆಯಾಗಿದೆ. ಯಾಕಂದ್ರೆ ಅವರದೊಂದು ಫೇಲ್ಯೂರ್ ಸ್ಟೋರಿ ಕೂಡ ನಮಗೆ ಜೀವನದ ಬಗ್ಗೆ ಯೋಚನೆ ಮಾಡುವ ಹಾಗೆ ಮಾಡುತ್ತೆ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಇರುವವರೆಗೂ ರಾಕೇಶ್ ಜುಂಜುನ್ವಾಲಾ ಅವರ ಹೆಸರು ಒಂದು ಇತಿಹಾಸವಾಗಿ ಉಳಿದಿರುತ್ತೆ. ಕೊನೆಗೆ ಒಂದು ಮಾತು ಸ್ನೇಹಿತರೆ, ಎಷ್ಟೇ ಕೋಟಿ ಕೋಟಿ ಹಣ ಇದ್ರೂ ಕೂಡ ಆರೋಗ್ಯವನ್ನ ಕೊಳ್ಳಲು ಸಾಧ್ಯವಿಲ್ಲ. ಅದು ನಾವು ಕಾಪಾಡ್ಕೋಬೇಕಷ್ಟೇ ಅಂತ ಹೇಳ್ತಾ, ಇದು ರಾಕೇಶ್ ಜುಂಜುನ್ವಾಲಾ ಅವರ ಜೀವನದ ಒಂದು ಚಿಕ್ಕ ಪರಿಚಯ ಮಾಡಿಕೊಡುವ ನಮ್ಮದೊಂದು ಪ್ರಯತ್ನ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಇದೇ ತರಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.